ವಾಣಿಜ್ಯ ಏನು ಸಚಿವರಿದ್ದಾರೆ ಶ್ರೀ ಪಿಯೂಷ್ ಗೋಯಲ್ ಅವ್ರನ್ನ ಅಭಿನಂದಿಸ್ತೇವೆ. ಈ ಏನು ಆದೇಶವನ್ನು ಮಾಡಿದ್ದಾರೆ ನಿಮಗೆ, ಅಂದರೆ ಈ ಅನಧಿಕೃತ ಏನು ತಂಬಾಕು ಬೆಳೆಗಾರರಿದ್ದಾರೆ ಅವ್ರಿಗೆ ಯಾವುದೇ ಒಂದು ಫೀಸ್ ಇಲ್ಲದೇ ಅವ್ರದ್ದು ಮಾರಾಟವನ್ನು ಕೂಡ ಶುರು ಮಾಡಲಿಕ್ಕೆ ಅವರೇ ತೀರ್ಮಾನ ಮಾಡಿದ್ದು. ನಿಮ್ಮೆಲ್ಲರ ಆಕಾಂಕ್ಷೆ ಆಗಿದ್ದೇ ಅದು ಒಂದು ಬೇಡಿಕೆ ಕೊಟ್ಟಿದ್ರಿ ನಮಗೆ, ಅದನ್ನ ಹೋಗಿ ಅವ್ರ ಮುಂದೆ ಮಂಡಿಸಿದ ತಕ್ಷಣವೇ ಅವರು ಈ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ತಂಬಾಕು ಬೆಳೆಗಾರರ ಒಂದು ಏನು ಹಿತದೃಷ್ಟಿಗಾಗಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ. ಬರೀ ಒಂದು ತಂಬಾಕು ಅಲ್ಲ, ಅದ್ರ ಮೇಲೆ ಒಂದೇ ಆ ಬೆಲೆ ಮೇಲೆ ಅವಲಂಬಿಸೋದಲ್ಲ, ಬೇರೆ ಆದಾಯನೂ ಕೂಡ ಬರಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಯಾಕೆಂದರೆ ಏನೇ ಇರಲಿ, ಎಲ್ಲೇ ಇರಲಿ, ಪಟ್ಟಣ ಇರ್ಬೋದು, ನಗರ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ಬೇರೆ ಬೇರೆ ಸೋರ್ಸಿಂದ ಒಂದು ಆದಾಯ ಬರಬೇಕು. ಅದು ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ. ಯಾಕೆಂದರೆ ಯಾವುದೇ ಒಂದು ಕಡೆ ನೀವು ಅವಲಂಬಿಸಬಾರ್ದು ಅಂತ ಆ ನಿಟ್ಟಿನಲ್ಲೂ ಕೂಡ ಒಂದು ಸಂಶೋಧನೆ ಆಗಬೇಕು ಅಂತ ನಾನು ಮನವಿ ಮಾಡಿದ್ದೀನಿ. ಅದಕ್ಕೂ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಯಾವ ರೀತಿ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸ್ಬೋದು ಮತ್ತು ಬೇರೆ ರೀತಿ ಬೇರೆ ಬೆಳೆಗಳು ಬೆಳೆಯುವ ಮೂಲಕ ಅಥವಾ ಬೇರೆ ಒಂದು ಕೆಲಸದ ಮೂಲಕ ನಿಮಗೆ ಒಂದು ಆದಾಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಬಹುದು ಅಂತ. ಎರಡನೇದು, ನಿಮ್ಮ ತಂಬಾಕು ಏನು ಉತ್ಪಾದಿಸುವಂಥದ್ದು ಏನು ಉತ್ಪನ್ನಗಳಿದ್ದಾವೆ, ಗೊಬ್ಬರ ಇರ್ಬೋದು, ನಿಮ್ಮ ಏನು ಬಾಂಡ್ಗಳಲ್ಲಿ ಇದು ಏನು ಫ್ಯೂಲ್ಗೋಸ್ಕರ ಏನು ನೀವು ಇದು ಏನು ಮರ ಇದ್ರ ಕೆಡವಿದ್ದು ಇದ ನಂತರ ಇದು ಉಪಯೋಗಿಸ್ತೀರಲ್ಲ ಸೌದೆ, ಅದ್ರದ್ದು ಕೂಡ ಇದೆ. ಸೊ ಅದು ಹೇಗೆ ಬೇರೆ ಆಲ್ಟರ್ನೇಟಿವ್ ಏನೋ ಒಂದು ಉತ್ಪನ್ನ ಕೊಡ್ಬೋದು, ಅದರದ್ದು ರೇಟ್ ಹೇಗೆ ಕಮ್ಮಿ ಮಾಡ್ಬೋದು ಅಂತ ಕೂಡ ಒಂದು ಅಧ್ಯಯನ ಆಗಬೇಕು ಅಂತ ಅವ್ರ ಜೊತೆ ಒಂದು ಚರ್ಚೆ ಆಗಿದೆ. ಅದರದ್ದು ಕೂಡ ಸಂಶೋಧನೆಯನ್ನು ಮಾಡಿದ್ದಾರೆ. ಅದರದ್ದು ಕೂಡ ಒಂದು ಪೈಲಟ್ ಪ್ರಾಜೆಕ್ಟ್, ಅಂದರೆ ಸಣ್ಣ ಮಟ್ಟದಲ್ಲಿ ಯಶಸ್ವಿ ಆಗೋಂಗೆ ಕೆಲವು ರೈತರ ಜೊತೆಗೆ ಮಾಡೋವಂಥದ್ದು, ಆಮೇಲೆ ದೊಡ್ಡ ಮಟ್ಟದಲ್ಲಿ ಅದನ್ನ ಮುಂದುವರಿಬೋದು ಅಂತ ಅವ್ರು ಹೇಳಿದ್ದಾರೆ. ಅದ್ರ ಮೇಲೆ ಅವಲಂಬಿಸ್ತದೆ. ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಲೇ ಹೇಳಿದ್ದಾರೆ, ಫಸಲ್ ಬಿಮಾ ಏನು ಯೋಜನೆ ಇದೆ, ನಮ್ಮ ತಂಬಾಕು ಅದಕ್ಕೆ ಸೇರಿರಲಿಲ್ಲ. ಯಾಕೆಂದರೆ ಇದು ಒಂದು ಏನು ವಾಣಿಜ್ಯಕ್ಕೆ ಸೇರಿರುವಂಥದ್ದು ಒಂದು ಬೆಲೆ ಇದು. ಸೊ ಅದಕ್ಕಾಗಿ ಇದಕ್ಕೆ ಒಂದು ಹೊಸ ಏನು ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಅದರಲ್ಲಿ ಪರಿಗಣಿಸ್ತಾರೆ ಮತ್ತು ತೀರ್ಮಾನ ಮಾಡ್ತಾರೆ. ಬಹುಶಃ ಅದರದ್ದು ಕೂಡ ಒಂದು ಸಕಾರಾತ್ಮಕವಾದ ಒಂದು ಸುದ್ದಿ ಬರುತ್ತೆ ಅಂತ ನಾವು ಭಾವಿಸ್ತೇವೆ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಇನ್ನು ಮುಂದಿನ ವರ್ಷದಲ್ಲಿ ಈ ಏನು ಅನಧಿಕೃತ ಏನು ಬೆಳೆಗಾರರಿದ್ದಾರೆ ಅವ್ರಿಗೆ ಆದಷ್ಟು ವೇಗವಾಗಿ ಅವ್ರ ಮಾರಾಟ ಶುರು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಲೈಸೆನ್ಸ್ ಅದರದ್ದು ಕೂಡ ಚರ್ಚೆ ಆಗಬೇಕಾಗಿದೆ. ಯಾಕೆಂದರೆ ಅದರದ್ದು ಹೆಲ್ತ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋದು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ತಂಬಾಕು ಇಡೀ ವಿಶ್ವದಲ್ಲಿ ಅದು ಸಿಗರೇಟ್ ಆಗಲಿ ಉಪಯೋಗಿಸೋ ಕಾರಣಕ್ಕಾಗಿ ಅದು ಒಂದು ಸಿನ್ ಗುಡ್, ಅಂದರೆ ಆರೋಗ್ಯಕ್ಕೆ ಹಾನಿ ಆಗುವಂಥದ್ದು ಉತ್ಪನ್ನ ಇದು ಅಂತ ಒಂದು ದೃಷ್ಟಿಕೋನ ಇದೆ. ಸೊ ಅದರಲ್ಲಿ ಬದಲಾವಣೆ ಬರಬೇಕಂದ್ರೆ, ಅಥವಾ ಬದಲಾವಣೆ ಅಲ್ಲ, ಒಂದು ರೀತಿಯ ಒಂದು ನಮ್ಮ ಬೆಳೆಗಾರರಿಗೆ ಅವರ ಹಿತದೃಷ್ಟಿಯಲ್ಲಿ ಏನು 100 ಮಿಲಿಯನ್ ಟನ್ಸು ಜಾಸ್ತಿ ಮಾಡಬೇಕು ಅಂದರೆ ಹೆಲ್ತ್ ಮಿನಿಸ್ಟ್ರಿ ಅದರ ಒಪ್ಪಿಗೆ ಕೊಡಬೇಕಾಗಿದೆ. ಸೊ ಅದರದ್ದು ಕೂಡ ಚರ್ಚೆ ಮಾಡಬೇಕು ಅಂದರೆ ನಾವೆಲ್ಲ ಕೂತ್ಕೊಂಡು ಸರಿಯಾಗಿ ಚರ್ಚೆ ಮಾಡಬೇಕಾಗಿರೋದು ಅವಕಾಶ ಇದೆ. ಮುಂದೆ ಮಾಡೋಣ. ಇದು ಒಂದು ಏನೋ ಇವಾಗ ಈ ಮಾರಾಟ ಎಲ್ಲ ನಾವು ಏನು ಕೇಳ್ಕೊಳ್ಳೋದಂತಂದರೆ, ಸುಮಾರು 17 ವರ್ಷ ನಾವು ಕಾಡ್ಬಿಟ್ಟಿದ್ದೀವಿ. ಯಾರು ವಿಜಯಶಂಕರ್ ಇದ್ದಾಗ ಪಾಸ್ಬುಕ್ ಕೊಡಿಸಿದ್ರು, ಆ ಪಾಸ್ಬುಕ್ ಕೊಡಿಸ್ರು, ಅವ್ರು ಚೆನ್ನಾಗೂ ಇರಲಿ, ಒಳ್ಳೆದಾಗಲಿ. ಆದರೆ ಆ ಹಿಂದೆ ಬಂದಂಥ ವಿಶ್ವನಾಥ್ ಅವರು ಕಾರ್ಡ್ ಕೊಡಿಸಿದ್ರು. ಇದೇ ಪ್ರತಾಪ್ ಸಿಂಹ ಬಂದವರು ಬೇಲಿ ಮೇಲೆ ನಿಂತ್ಕೊಂಡು ಎಲ್ಲ ರೈತರಿಗೂ ಪಾಸ್ಬುಕ್ ಕೊಡಿಸ್ತೀನಿ ಅಂತ ಹೇಳೋದ್ರು. 2 ಬಾರಿ ಗೆದ್ದು ಹೋದ್ರು. ಅಲ್ಲ ತಡ್ರಿ, ಮಾತಾಡಿದ್ದೀನಿ ಸ್ವಾಮಿ. 2 ಬಾರಿ ಗೆದ್ದೋಗಿದ್ದೇ ಬೇಲಿ ಮೇಲೆ ನಿಂತ್ಕೊಂಡು ಎಲ್ಲ ರೈತರಿಗೂ ಪಾಸ್ಬುಕ್ ಕೊಡಿಸ್ತೀನಿ ಅಂತ ಹೇಳೋಗಿ ಅವ್ರು ಕೊಡ್ಸೋಕ್ಕಾಗಲಿಲ್ಲ ಸ್ವಾಮಿ. ಈಗ ನೀವು ದೇವರು ಅಂತ ನಮ್ಮ ಹಳ್ಳಿ ಜನ ನಮ್ಮ ದೇವರು ಅಂತ ಕಂಡಿದ್ದೀವಿ ನಾವು. ಹೇಳ್ತೇನೆ, ಬರೀ ಇವಾಗ ಪ್ರಕ್ರಿಯೆ ಏನಿದೆ, ಕೇಂದ್ರದ ಒಂದು ಕ್ಯಾಬಿನೆಟ್ ಮೂಲಕ ತೀರ್ಮಾನ ಮಾಡುತ್ತೆ. ಅಂತಾರಾಷ್ಟ್ರೀಯ ಏನು ಶಕ್ತಿಗಳಿದಾವೆ ಅದರಲ್ಲಿ ಉತ್ಪನ್ನಗಳು ತಂಬಾಕುವಿಂದ ಬರುತ್ತೆ, ಅದನ್ನ ಬೇರೆ ಬೇರೆ ರೋಗಗಳಿಗೆ ಕಾರಣ ಅಂತ ಗುರುತಿಸಿದ್ದಾರೆ. ಆ ಕಾರಣಕ್ಕಾಗಿ ತಂಬಾಕು ಉತ್ಪಾದಿಸುವುದರಲ್ಲಿ ಒಂದು ಸೀಮಿತ ಇರಬೇಕು ಅಂತ ಅವರು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ 100 ಮಿಲಿಯನ್ ಟನ್ಸ್ ಅಂತ ಇಟ್ಟಿದ್ದಾರೆ. WHO ಅಂತ ಏನಿದೆ ಅದು ಅರ್ಥ. ಈಗ ಭಾರತ ಏನು ತೀರ್ಮಾನ ಮಾಡಬೇಕು ನಿಮ್ಮ ಹಿತದೃಷ್ಟಿಯಲ್ಲಿ, ಅದರದ್ದು ನಾವು ವಾದ ಮಾಡಬೇಕಾಗಿರುವಂಥದ್ದು. ಆ ಕೆಲಸವನ್ನು ಮಾಡ್ತೀನಿ ನಾನು. ಏನು ನಿಮ್ಗೆ ಇಲ್ಲಿ ಸುಮ್ಮನೆ ಆಶ್ವಾಸನೆ ಕೊಡುವಂಥ